ಜೈ ಶ್ರೀರಾಮ್ ಎಲ್ಲರಿಗೂ 100 ಡೇಸ್ ಚಾಲೆಂಜ್ ಒಳಗೆ ಅದ 4ನೇ ದಿನ ಆಯ್ತು. ಟೈಮ್ ಭಾಳ ಆಗಿತ್ತು, ಅದಕ್ಕೆ ಬಡ್ನ ಹಾಲ್ ತರಕ್ ಬನ್ನಿ. ಮುಂದೆ ಬರ್ಬೋದ NH4ದಾಗ ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು. ಹಾಲಿನ ಗಾಡಿ ಬಂದಿತ್ತು, ಬಡ್ನ ಬಾತಂದು ಫೋನ್ ಹಚ್ಚಿದ್ರು. ಅದ್ರ ಮುಂದೆ ಕಬ್ಬಿನ ಗಾಡಿ ಬರಾಕತ್ತಿತ್ತು. ಬರ್ಬೋದ ಹಾಲಿನ ಗಾಡಿ ಬಂದಿತ್ತು. ಶಿವಪ್ಪಣ್ಣ ಮತ್ತೆ ಬಸ್ಸ ಕ್ಯಾನ್ ಪಲ್ಟಿ ಹೊಡಿಯಾಕತ್ತಾರು. ದೊಡ್ಡ ಕ್ಯಾನ್ ಹೀರ್. ಆಮೇಲೆ ಇನ್ನೊಂದು ಗಾಡಿ ಬತ್ತು. ಆತರ ನೋಡ್ರ ನಮ್ ಗಣೇಶ ಇದ್ದ. ಅವ್ನ ಜೋಡ ಅವ್ನ ಫ್ರೆಂಡ್ನು ಕರ್ಕೊಂಡ್ ಬಂದ. ಚಡ್ಡಿ ದೋಸ್ತ ತಂದ. ಇವ ಇಬ್ರು ದೋಸ್ತರ್ರೆ. ಇವನ್ ಬಿಟ್ಟು ಅವ್ನು ಇರೋದಿಲ್ರಿ, ಅವ್ನು ಬಿಟ್ಟು ಇವ್ ಇರೋದಿಲ್ರಿ. ಇವನ್ ಬಿಟ್ರೆ ನನ್ಗೆ ಯಾರಿಲ್ಲ, ನನ್ನ ಬಿಟ್ರೆ ಇವ್ನ್ಗೆ ಯಾರಿಲ್ಲ ಸರ್. ನನ್ನ ಆಪ್ತ ಮಿತ್ರ ಬಾಸ್. ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಮನಿಗ್ ಬಂದ ಹಾಲಿನ ಗಾಡಿ ತೊಳೆದ. ಈಗ ರಬಕಾಮಿ ಹೋಗೋದೈತಿ. ಮುಂದೆ ಬರ್ಕೊಡ್ದ Z+ ಸೆಕ್ಯೂರಿಟಿ ಗ್ರೂಪ್ ನಿಂತಿಲ್ಲಿ. ಪೆಟ್ರೋಲ್ ಪಂಪಿಗೆ ಬಂದ ₹1.5 ಪೆಟ್ರೋಲ್ ಹಾಕ್ಸ್ಕೊಂಡ. ತಿಂಡಿ ಟ್ರ್ಯಾಕ್ಟರ್ ಡ್ರೈವರ್ಗಳು ಇಬ್ರು ಕೂಡಿಸಿ ಫುಲ್ ತಿಂಡಿಲೆ ಹೊಂಟರು. ಗಾಡಿಗಳೆಲ್ಲ ಸೈಡ್ ಕಾಶಿ ಬರಾಕತ್ತಿದ್ದು. ಮುಂದೊಂದು ಅನಾವತ್ ನೀರಿನ ಟ್ಯಾಂಕ್. ಈ ಟ್ಯಾಂಕ್ನಾಗ ಎಷ್ಟು ನೀರು ಹಿಡಿತಾವತ್ ಕಾಮೆಂಟ್ ಹಾಕ್ರಿ. ನಾವ್ ಎಲ್ಲಿ ಹೋಗ್ಬೇಕಾಗಿತ್ತು ಆದಿತ್ಯ ಬೇರೆ ಕಡೆ ಬಂದ. ನಾನು ನೋಡ್ರಿ ಅಪ್ಪರ್ ಕೂತ್ ಫುಲ್ ತಿಂಡಿಲೆ ಪುಣ್ಯ ಮಾತಾಡ್ಕೊತ ಹೊಂಟಿದ್ದು. तू मेरे से प्यार करती है या नहीं करती ये बता दे. ಮುಂದೆ ಬರ್ಕೊಡ್ದು ಹನುಮಪ್ಪನ ಗುಡಿ ಕಾಯ್ತು. ಪಟ್ನ ಹನುಮಪ್ಪಗೆ ಹೋದು. ಗುಡಿ ಭಾಳ ವರ್ಷ ಹಿಂದಿಂದ ಹಳಿದಿತ್ತು. ಒಳಗೆ ಹೋಗಿ ಹನುಮಪ್ಪ ಕೈ ಮುಗಿದ ನಾವು ಹೊಂಟು. ಈಗ ಆದಿತ್ಯ ಬೇರೆ ಕಡೆ ಬಂದಿದ್ದು. ಯಾವಲ್ಲಿ ಅಂತ ನಮಗೂ ಗೊತ್ತಾಗತ್ತಾಗಿತ್ತು. ಗೂಗಲ್ ಮ್ಯಾಪ್ ನಂಬ್ಕೊಂಡು ಹೊಂಟಿದ್ದು. ಆದ್ರೆ ಗೂಗಲ್ ಮ್ಯಾಪ್ ಕೈ ಕೊಟ್ಬಿಡ್ತು. ಬೇರೆ ಕಡೆ ಕರ್ಕೊಂಡು ಹೋಗಿ ನಮ್ಮನ್ನು ನಿಲ್ಸಿಬಿಟ್ಟಿತ್ತು. ಮತ್ತೆ ಕರೆಕ್ಟ್ ಲೊಕೇಶನ್ ಬಿಟ್ರು. ಆ ಲೊಕೇಶನ್ ಹೋದ ಅವ್ರಿಗೆ ಭೇಟಿ ಅದು. ಮತ್ತೆ ಈಗ ಊರ್ ಕಡೆ ಬರಕತ್ತು. ಪೈನಾಪಲ್ ಜ್ಯೂಸ್ ತೊಂದ ಗ್ಲಾಸ್ ಬಡ್ದು ಕುಡಿಯುವಾಗ ನಮಗ್ ಗೊತ್ತಾತು ಈ ಜ್ಯೂಸ್ ಹಿಂಗ ಕುಡಿಬೇಕತ್ತ. ನನಗೆ ಬರ್ಕೊಡ್ದ ಭಾಳ ಲೇಟ್ ಆಗಿತ್ತು. ಅದಕ್ಕೆ ಹಾಲಿಗೆ ಬನ್ನಿ ದುರ್ಗಾಬಾಯಿ ಗುಡಿಗೆ ಬಂದ ನಮಸ್ಕಾರ ಮಾಡಿ ಡೈರೆಕ್ಟ್ ಬರ್ಕೊಡ್ದ. ಬಕೆಟ್ ಬಸ್ ಹಾಲ್ ತಗೋದ್ಬಿಟ್ಟ ಮಾತು ಹೇಳಾಕತ್ತಿದ. ಆಮೇಲೆ ಹಾಲಿನ ಗಾಡಿ ಬಂದ. ಹಾಲೆಲ್ಲ ಹೇರ್ದು ಅವ್ ಪೋಸ್ ಕೊಡಾಕತ್ತ. ಬ್ಲಾಗ್ ವಿಡಿಯೋ ಇಷ್ಟ ಆಗಿತ್ತ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಕಾಮೆಂಟ್ ಮಾಡ್ರಿ.